ಹಾಸನ ಸಂಸದನ ಅಶ್ಲೀಲ ವಿಡಿಯೋ ಪ್ರಕರಣ ಸಂಬಂಧ ಈಗ ಕಾಂಗ್ರೆಸ್ಗೆ ತಿರುಗುಬಾಣವಾಗುತ್ತಾ ಅನ್ನೋದು ಸದ್ಯದ ಪ್ರಶ್ನೆಯಾಗಿದೆ. ದೇವರಾಜೇಗೌಡ ಪ್ರೆಸ್ ಮೀಟ್ ಆದ್ಮೇಲೆ ಉಲ್ಟಾ ಆಗ್ತಾ ಇದೆಯಾ? ಮಾಧ್ಯಮಗಳಿಂದ ಅಂತರ ಕಾಯ್ದುಕೊಂಡ್ರ ಡಿಕೆಶಿ ಅನ್ನೋದು ಪ್ರಶ್ನೆ. ಮಾಧ್ಯಮಗಳನ್ನ ಕಂಡ್ರು ಗಾಡಿ ನಿಲ್ಲಿಸದೆ ಡಿಸಿಎಂ ಹೋಗಿದ್ದಾರೆ. ಚಿಕ್ಕಮಗಳೂರಿನ ಸೆರಾಯ್ ರೆಸಾರ್ಟ್ನಲ್ಲಿ ಡಿಕೆಶಿ ವಾಸ್ತವ್ಯ ಹೂಡಿದ್ದಾರೆ. ಪ್ರಜ್ವಲ್ ಪೆನ್ ಡ್ರೈವ್ ಪ್ರಕರಣದಲ್ಲಿ ಡಿಕೆಶಿ ಹೆಸರು ಜೋರಾಗಿ ಪ್ರಸ್ತಾಪ ಆಗಿದೆ. ಜೆಡಿಎಸ್ ಕಾರ್ಯಕರ್ತರ ಕೆಂಗಣ್ಣಿಗೆ ಡಿಕೆಶಿ ಗುರಿಯಾಗಿದ್ದಾರೆ. ಮುಂಜಾಗ್ರತಾ ಕ್ರಮವಾಗಿ ರೆಸಾರ್ಟ್ಗೆ ಬಿಗಿ ಪೊಲೀಸ್ ಭದ್ರತೆ ಒದಗಿಸಿದ್ದಾರೆ. ಪ್ರಶಾಂತ್, ಆರಂಭದಿಂದಲೂ ಪ್ರಶ್ನೆ ಎದ್ದಿದ್ದು ಅದೇ. ಪ್ರಜ್ವಲ್ ರೇವಣ್ಣ ಮಾಡಿರುವ ತಪ್ಪಿಗೆ ಶಿಕ್ಷೆ ಆಗಬೇಕು ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಆದರೆ ಸಾವಿರಾರು ಪೆನ್ ಡ್ರೈವ್ಗಳನ್ನು ಹಂಚಿದ್ದಿದೆಯಲ್ಲ, ಅದು ಅತಿ ದೊಡ್ಡ ಅಪರಾಧ. ಹೆಣ್ಮಕ್ಳ ಜೀವನ ಒಂದು ಕಡೆ ನಾಶವೇ ಆಗೋ ಲೆವೆಲ್ಲಿಗೆ ಆಗಿರೋದು. ಆ್ಯಂಡ್ ಯಾರು ಕಲ್ಪ್ರಿಟ್ ಇದ್ದಾರೋ, ಪ್ರಜ್ವಲ್ ರೇವಣ್ಣ ಎಷ್ಟರ ಮಟ್ಟಿಗೆ ಕಲ್ಪ್ರಿಟ್ ಅಂತ ಅನ್ನಿಸ್ಕೊಳ್ತಾರೋ, ಯಾರು ಈ ಕೆಲಸ ಮಾಡಿದಾರಲ್ಲ, ಪೆನ್ ಡ್ರೈವ್ಗಳನ್ನು ಇಡೀ ರಾಜ್ಯಕ್ಕೆ ಹಂಚುವಂಥ ಕೆಲಸ ಅಥವಾ ಹಾಸನ ಭಾಗಕ್ಕೆ ಹಂಚುವಂಥ ಕೆಲಸ, ಈಗ ದೇವರಾಜೇಗೌಡರು ಪ್ರೆಸ್ ಮೀಟ್ನ ನಂತರ ಇದು ಡಿಕೆಶಿ ಅವ್ರ ಕಡೆ ತಿರ್ಕೊಂಡಿದೆ. ಈಗ ನೋಡಿ ಭಾವನ, ಎರಡು ಅಂಶಗಳು ಸ್ಪಷ್ಟ. ಇಡೀ ಪ್ರಕರಣದಲ್ಲಿ ಎರಡು ಆಯಾಮಗಳಿವೆ. ಒಂದು, ಪ್ರಜ್ವಲ್ ಈ ಕೃತ್ಯಗಳನ್ನು ನಡೆಸಿದ್ದಾರಾ ಇಲ್ವಾ ಅಂತಕ್ಕಂಥದ್ದು. ಪ್ರಜ್ವಲ್ ಇಲ್ಲಿ ವಾಪಸ್ ಬಂದ ಮೇಲೆ ಯಾರು ಸಂತ್ರಸ್ತೆ ಇದ್ದಾರೆ, ಆ ಪ್ರಕರಣಗಳಲ್ಲಿ ಏನೇನಾಗಿತ್ತು, ನಿಜವಾದ ವಿಡಿಯೋಗಳು ಯಾರ ಕಡೆ ಇವೆ, ಅವು ಸಿಕ್ಕ ನಂತರ ಸ್ಪಷ್ಟವಾಗುತ್ತೆ. ಎರಡನೇದು, ನೀವು ಹೇಳ್ದಂಗೆ ಯಾರು ಇದನ್ನು ಪೆನ್ ಡ್ರೈವ್ ಮಾಡಿ ಹಂಚಿದ್ರು, ಯಾರಿದರ ಹಿಂದಿನ ಸೂತ್ರಧಾರರು, ಚುನಾವಣೆ ಕಾರಣಕ್ಕೋಸ್ಕರ ಈ ಸಿ ಡಿಗಳನ್ನು ಹರಿದಾಡುವಂತೆ ಮಾಡಿದವರು ಯಾರು ಅನ್ನುವ ಪ್ರಶ್ನೆಗೆ ದೇವರಾಜೇಗೌಡರು ಕೆಲ ಕ್ಲೂಗಳನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಜೊತೆ ನಾನು ಮಾತನಾಡಿದೆ. ಡಿ ಕೆ ಶಿವಕುಮಾರ್ ಈ ಪ್ರಕರಣವನ್ನು ಮ್ಯಾಕ್ಸಿಮೈಸ್ ಮಾಡೋದು ಹೇಗೆ ಅಂತಕ್ಕಂಥದ್ರ ಬಗ್ಗೆ ನನ್ನ ಜೊತೆ ಚರ್ಚೆ ಮಾಡಿದರು ಅಂತಕ್ಕಂಥ. ನಮ್ಮ ಸಮಾಜದಲ್ಲಿ ಸ್ಟಾರ್ಟಿಂಗ್ ಪ್ರಜ್ವಲ್ ಬಗ್ಗೆ ಭಾಳ ಚರ್ಚೆ ಆಯಿತು. ಪ್ರಜ್ವಲ್ ಏನು ಮಾಡಿದರು, ಮಾಡಿದ್ರು ಅಂತಕ್ಕಂಥ. ಈಗ ದೇವರಾಜೇಗೌಡರ ಪತ್ರಿಕಾಗೋಷ್ಠಿಯ ನಂತರ ಇದರ ಹಿಂದಿನ ಸೂತ್ರಧಾರರು ಯಾರು, ಯಾಕಾಗಿ ಇದನ್ನು ಮನೆಗೆ ಹಂಚುವಂತೆ, ಮನೆಗೆ ಜನರ ಮೊಬೈಲ್ಗೆ ಹೋಗುವಂತೆ ಮಾಡಲಾಯಿತು ಅಂತಕ್ಕಂಥದ್ರ ಬಗ್ಗೆ ಚರ್ಚೆ ನಡೆದಿದೆ. ಹೀಗಾಗಿ ದೇವರಾಜೇಗೌಡರು ಡಿ ಕೆ ಶಿವಕುಮಾರ್ ಮೇಲೆ ನೇರವಾಗಿರ್ತಕ್ಕಂಥ ಆರೋಪವನ್ನು ಹೊರಿಸ್ತಿದ್ದಾರೆ. ಒಂದು ವೇಳೆ ಅದು ಸತ್ಯನೇ ಆಗಿದ್ದೇ ಆದಲ್ಲಿ ಇಟ್ ವಿಲ್ ನಾಟ್ ಗೋ ಡೌನ್ ವೆಲ್ ಅಂತ ನನಗನ್ಸುತ್ತೆ. ಯಾಕಂದರೆ ಜಾರಕಿಹೊಳಿ ಪ್ರಕರಣದಲ್ಲೂ ನಾವು ನೋಡಿದ್ವಿ. ತುಮಕೂರಿನ ಯಾರೋ ಒಬ್ಬ ವ್ಯಕ್ತಿ, ನನಗೆ ಆತನ ಹೆಸರು ನೆನಪಿಲ್ಲ, ಆ ಹುಡುಗಿಯನ್ನು ಬಳಸ್ಕೊಂಡು ಜಾರಕಿಹೊಳಿ ಒಂದು ರೀತಿಯ ಹನಿ ಟ್ರ್ಯಾಪ್ ಮಾದರಿಯಲ್ಲಿ ಇತ್ತದು. ಹನಿ ಟ್ರ್ಯಾಪ್ ಮಾದರಿಯಲ್ಲೇ ಇತ್ತು. ಈ ಪ್ರಕರಣ ಕೂಡ ದೇವರಾಜೇಗೌಡರು ಹೇಳ್ತಾ ಇರೋದೇನು, ಒರಿಜಿನಲ್ ಸಿ ಡಿಗಳು ಬೇರೆ ಇವೆ, ಇದರಲ್ಲಿ ಯಾವ್ಯಾವ ದೃಶ್ಯಗಳು ಸೇರಿಕೊಂಡಿವೆ ಅಂತಕ್ಕಂಥದ್ದು. ಹಂಗೆ ಒಂದು ವೇಳೆ ಮಾಡಿದ್ದವರು ಯಾರು ಅಂತಕ್ಕಂಥದ್ದು ನೋಡಿ, ಅದೇನು ತನಿಖೆಯಿಂದಲೇ ಗೊತ್ತಾಗಬೇಕಿಲ್ಲ. ಆದರೆ ಮಾಡಿದ್ದು ಹೌದು ಅಂತ ಗೊತ್ತಾದಲ್ಲಿ ನನಗನ್ಸುತ್ತೆ ಯಾರು ಮಾಡಿದ್ದಾರೆ ಅವರ ಹೆಸರಿನ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಒಕ್ಕಲಿಗರ ಭಾಗದಲ್ಲೇ ಹೇಳ್ತವೆ. ನೋಡಿ, ರಾಜಕಾರಣದಲ್ಲಿ ಎಲ್ಲವೂ ಸಹ್ಯ, ಆದರೆ ಈ ರೀತಿಯ ಸಿ ಡಿಗಳನ್ನು ಮಾಡೋದು ಅದಕ್ಕೊಂದು ಲಿಮಿಟ್ ಇರುತ್ತೆ. ನೀವು ಸಿ ಡಿಯೇ ಇರುವುದೇ ಆದಲ್ಲಿ 2 ತಿಂಗಳಿಂದ 3 ತಿಂಗಳಿಂದ ಕ್ರಮ ತೆಗೆದುಕೊಳ್ಳಿಕ್ಕೆ ಏನು ಸಮಸ್ಯೆ ಇತ್ತು? ಪ್ರಶಾಂತ್, ಮೈ ಕ್ವೆಶ್ಚನ್ ಇಸ್, ನನ್ನ ಅಂತಿಮ ನಾವು ವಿ ಆರ್ ರನ್ನಿಂಗ್ ಔಟ್ ಆಫ್ ಟೈಮ್. ಇಬ್ಬರ ಜಗಳದಲ್ಲಿ ಆ ಹೆಣ್ಮಕ್ಳು ಏನು ಮಾಡಿದ್ರು ಇವರಿಗೆ? ವಾಟ್ ದೇ ಹ್ಯಾವ್ ಡನ್? ಅವರ ಫ್ಯಾಮಿಲಿ ಕೊಲಾಪ್ಸ್ ಮಾಡಿದ್ರು ಇವರು. ಅದು ಸಮ್ಮತಿಯಿಂದ ಆಯಿತೋ ಅಥವಾ ಫೋರ್ಸ್ಫುಲಿ ಆಯಿತೋ, ಅದು ನೆಕ್ಸ್ಟ್ ತನಿಖೆಯಿಂದ ಗೊತ್ತಾಗಬೇಕು. ಸಮ್ಮತಿಯಿಂದ ಆಗಿದ್ದೇ ಆದಲ್ಲಿ ದಟ್ ಇಸ್ ಎ ವೆರಿ ಪ್ರೈವೇಟ್ ಅಫೇರ್. ನೋಬಡಿ ಕ್ಯಾನ್. ಅದನ್ನು ತೆಗೆದು ಸಾವಿರಾರು ಪೆನ್ ಡ್ರೈವ್ಗಳನ್ನು ಮಾಡಿ ರಾಜಕಾರಣ ಈ ಮಟ್ಟಕ್ಕೆ ಹೋಗ್ಬೇಕಾ ಅಂತ ಅವರ ಮನೆಗೇನು ಉತ್ತರ ಕೊಡ್ತಾರೆ, ಮಕ್ಕಳಿಗೇನು ಉತ್ತರ ಕೊಡ್ತಾರೆ, ಗಂಡನಿಗೇನು ಉತ್ತರ ಕೊಡ್ತಾರೆ? ಸೋಷಿಯಲ್ ಲೈಫ್ ಮುಗಿದು ಹೋಯ್ತು. ಅಷ್ಟು ಹೆಣ್ಮಕ್ಳ ಅಂದ್ರೆ ಅವರು ಅಲ್ಲಿ ಬಲವಂತದಿಂದ ಬಳಕೆ ಆಗಿದ್ದಲ್ಲಿ ಅಲ್ಲಿ ಅವರು ಬಳಕೆ ಆದ್ರು, ಇಲ್ಲಿ ರಾಜಕಾರಣಕ್ಕಾಗಿ ಅವ್ರ ಹೆಣ್ಮಕ್ಳು ಬಳಕೆ ಆದ್ರು. ಅಂಡ್ ಇವರಿಬ್ಬರ ಮಧ್ಯದಲ್ಲಿ ಅಷ್ಟು ಹೆಣ್ಣು ಮಕ್ಕಳ ಜೀವನ ನಾಶ ಆಗೋದಕ್ಕೆ ಇವರಿಬ್ರು ಕಾರಣ ಆದ್ರು. ನನಗನ್ಸುತ್ತೆ ಒಂದು ವೇಳೆ ಇದು ನಿಜವೇ ಆಗಿದ್ದೇ ಆದಲ್ಲಿ ಇಟ್ ವಿಲ್ ನಾಟ್ ಗೋ ಡೌನ್ ವೆಲ್. ಈಗಿನ ಹಂತದಲ್ಲಿ ನಾನು ಇಷ್ಟೇ ಹೇಳ್ಬೋದು. ರೈಟ್. ಇದೇ ಸುದ್ದಿಯೊಂದಿಗೆ ಇವತ್ತಿನ ಚರ್ಚೆ ಮುಗಿಸೋಣ. ಪ್ರಶಾಂತ್, ಧನ್ಯವಾದ ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕೆ. ವೀಕ್ಷಕರೇ, ಇದು ಇವತ್ತಿನ ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.